ದೆಹಲಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಕಾರು ಅಪಘಾತ ಆಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿಯ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ದೆಹಲಿಯ ಹಳೆ ಪೊಲೀಸ್ ಪ್ರಧಾನ ಕಚೇರಿಯ ಬಳಿ ಆಗಿರುವಂತಹ ಅಪಘಾತ ಇದೆ. ದೆಹಲಿಯಲ್ಲಿ ಆಗಿರೋದು. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿಯ ಶಾಸಕರು ಅಭಯ್ ಪಾಟೀಲ್ ದೆಹಲಿಯ ಹಳೆ ಪೊಲೀಸ್ ಪ್ರಧಾನ ಕಚೇರಿ ಬಳಿ ಈ ರೀತಿಯ ದುರಂತ ಸಂಭವಿಸಿದೆ. ಐಟಿಒ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರಸ್ತೆ ಅಪಘಾತ ಸಂಭವಿಸಿರೋ ಶಾಸಕರಾಗಿರುವಂತಹ ಅಭಯ್ ಪಾಟೀಲ್ ಅವರ ಜೊತೆಗೆ ಅನಿಲ್ ಝಾಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸೊ ದೆಹಲಿಯಲ್ಲಿ ಈ ರೀತಿಯಾಗಿ ಆಗಿರುವಂತಹ ಘಟನೆ ಇದು. ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದೆಹಲಿಯ ಕಿರಾರಿ ವಿಧಾನಸಭಾ ಕ್ಷೇತ್ರದ ಆಪ್ ಶಾಸಕ ಅನಿಲ್ ಝಾ ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನೋದು. ಅಪಘಾತದಲ್ಲಿ ಇಬ್ಬರು ಶಾಸಕರು ಸೇರಿ 6 ಜನರಿಗೆ ಗಾಯ ಆಗಿದೆ. ಮೊದಲು ಡಿವೈಡರ್ಗೆ ಈ ಕಾರು ಡಿಕ್ಕಿ ಹೊಡೆದಿರೋದು, ಸ್ವಿಫ್ಟ್ ಕಾರ್ ಇದು. ಅದಾದ ಬಳಿಕ ಇನೋವಾ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ಸ್ವಿಫ್ಟ್ ಕಾರು. ಇನೋವಾ ಕಾರಿನಲ್ಲಿದ್ದ ಅಭಯ ಪಾಟೀಲ್ ಮತ್ತು ಅನಿಲ್ ಝಾಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಇಬ್ಬರನ್ನ ಸೇರಿ ಒಟ್ಟು 6 ಜನರಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ. ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗಿರೋ ಥರ ಕಾಣ್ತಾ ಇದೆ. ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ನೋಡ್ತಾ ಇದ್ರಿ, ಶಾಸಕರ ಕಾರು ಅಪಘಾತಕ್ಕೆ ಈಡಾಗಿರೋದು. ಡಿವೈಡರ್ಗೆ ಡಿಕ್ಕಿಯಾಗಿ ಈ ರೀತಿಯಾಗಿ ಅಪಘಾತ ಆಗಿರುವಂಥ ಪ್ರಕರಣ ಇದು. ದೆಹಲಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಕಾರು ಅಪಘಾತ ಆಗಿರುವಂಥ ಹಿನ್ನೆಲೆಯಲ್ಲಿ ಶಾಸಕರು ಸೇರಿ ಒಟ್ಟು 6 ಜನರಿಗೆ ಗಾಯ ಆಗಿದೆ ಅನ್ನುವಂಥ ಈಗ ಸಿಗ್ತಾ ಇರುವಂಥ ಮಾಹಿತಿ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕರು ಇವರು ದೆಹಲಿಯಲ್ಲಿ ಇದ್ದರು. ಅಲ್ಲಿ ದೆಹಲಿಯಲ್ಲಿ ಈ ರೀತಿ ಅಪಘಾತ ಸಂಭವಿಸಿರೋದು. ಡಿವೈಡರ್ಗೆ ಡಿಕ್ಕಿಯಾದ ಬಳಿಕ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮದಿಂದಾಗಿ ಈ ರೀತಿ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.